ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ? ವಿದ್ಯಾದಾಯಿನಿ CBSE ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣ ಮಕ್ಕಳೇ. ಆಕಾಶವಾಣಿ ಬಾಲವೃಂದ ಕಾರ್ಯಕ್ರಮಕ್ಕೆ ವಿದ್ಯಾದಾಯಿನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಯಾವುದೇ ಶುಭ ಕಾರ್ಯಕ್ಕೆ ವಿಘ್ನ ನಿವಾರಕನ ಸ್ಮರಣೆ ಅತ್ಯಗತ್ಯ. ಹಾಗಾಗಿ ಗಣೇಶನ ಸ್ತುತಿಯೊಂದಿಗೆ ನಮ್ಮ ವಿದ್ಯಾರ್ಥಿನಿಯರು: ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ವಿಘ್ನ ವಿನಾಯಕ ಬುದ್ಧಿ ವಿದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಪಾವನಗೊಳಿಸೋ ಈ ಶಾಂತಿಧಾಮ. ಪಾದದ ಪಗರಿ ಸರಿ ಗರಿ ಸರಿ ಗ ಪಾದ ಸದ ಪಗರಿ. ಗಂಗಾಧರ ಸುತ ಚಂದ್ರ ಸುಧಾಕರ ಮಂಗಳರಿಸೋ ಶ್ರೀ ಶುಭಕಾರ. ಭವಸಾಗರವನು ದಾಟಲು ಅನುದಿನ ಸಾಧನವೇ ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ದೇಹ ಮತ್ತು ಮನಸ್ಸನ್ನು ಪ್ರಶಾಂತವಾಗಿಡುವ ಆ ದೈವಿ ಪ್ರಾರ್ಥನೆಯ ನಂತರ ಈಗ ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವ ಸಮಯ. ಸ್ತೋತ್ರಗಳೇ ಆರೋಗ್ಯದ ಭಾಗ್ಯ ಎಂಬುದು ನಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗಷ್ಟೇ ನಾವು ವಿಶ್ವದಾದ್ಯಂತ ಆಚರಿಸಿದ ಯೋಗ ದಿನಾಚರಣೆಯ ಮಹತ್ವದ ಬಗ್ಗೆ ತಿಳಿಸಲಿದ್ದಾಳೆ ಬಾಲಕಿ. ಯೋಗವು ಭಾರತದ ಪ್ರಾಚೀನ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಕಾಪಾಡುವ ಒಂದು ಶ್ರೇಷ್ಠ ಜೀವನ ಪದ್ಧತಿಯಾಗಿದೆ. ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಿಸಲು ಯೋಗ ಅಗತ್ಯ. ಯೋಗದ ಮಹತ್ವ ಪರಿಚಯಿಸಲು ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಹವನ್ನು ಸದೃಢವಾಗಿಸಲು, ಅನೇಕ ರೋಗಗಳಿಂದ ರಕ್ಷಿಸಲು ಪ್ರಾಣಾಯಾಮ, ಧ್ಯಾನ, ವಿವಿಧ ಆಸನಗಳು ಸಹಕಾರಿ. ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಲು ಯೋಗ ಉಪಯುಕ್ತ. ಒತ್ತಡ ಕಡಿಮೆಯಾಗಿ ಮನ ಮುದಗೊಳ್ಳುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಆರೋಗ್ಯಕರ ಜೀವನಕ್ಕಾಗಿ ಯೋಗ ಅಗತ್ಯ. ಯೋಗ ಮಾಡಿ ಅನಾರೋಗ್ಯಕ್ಕೆ ತಿಲಾಂಜಲಿ ಬಿಡಿ. 2014ರಲ್ಲಿ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಬಗ್ಗೆ ಪ್ರಸ್ತಾಪಿಸಿದರು. ವಿಶ್ವಸಂಸ್ಥೆಯ ಅನುಮೋದನೆಯಂತೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವಂತೆ ತಿಳಿಸಿದರು. 2015ರಿಂದ ಅಧಿಕೃತವಾಗಿ ಇದು ಜಾರಿಗೆ ಬಂತು. ಜೂನ್ 21 ಯಾಕೆ? ಈ ದಿನ ಉತ್ತರಾರ್ಧಗೋಳದಲ್ಲಿ ವರ್ಷದ ಅತಿ ಉದ್ದವಾದ ದಿನ, ವಿಶೇಷ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಹತ್ವದ ದಿನ. ಇದರ ಮುಖ್ಯ ಉದ್ದೇಶ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿ ಮೂಡಿಸುವುದು, ಪ್ರಕೃತಿಯೊಂದಿಗೆ ಸಾಮರಸ್ಯ ಹೊಂದುವುದು. ಯೋಗದ ಮೂಲವು ಪತಂಜಲಿ ಮಹರ್ಷಿಯಿಂದ ಆರಂಭವಾಗಿದೆ. ಆದ್ದರಿಂದಲೇ ಯೋಗ ಮಂತ್ರದಲ್ಲೇ ಹೀಗೆ ಹೇಳುತ್ತಾರೆ: ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿ ಪ್ರಾಂಜಲಿರಾನ ತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಶಾಲಾ ಕಾಲೇಜಿನಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕವಾಗಿ ಜೂನ್ 21ರಂದು ಆಚರಿಸುವ ಯೋಗ ದಿನದ ಮಹತ್ವ ತಿಳಿದು ಎಲ್ಲರೂ ಆರೋಗ್ಯಪೂರ್ಣ ದೇಹ, ಮನಸ್ಸು ಹೊಂದಲಿ ಎಂಬುದೇ ನಮ್ಮ ಆಶಯ. 1962ರ ಯುದ್ಧದಲ್ಲಿ ಮೈನಡಿಗಿಸುವ ಚಳಿಯಲ್ಲಿ ಭಾರತದ ಧ್ವಜವನ್ನು ಹಿಡಿದು ಪ್ರಾಣತ್ಯಾಗ ಮಾಡಿದ ನಮ್ಮ ವೀರ ಯೋಧರು ನಮ್ಮ ಹೆಮ್ಮೆ. ಈ ಅಪ್ರತಿಮ ವೀರರ ಬಲಿದಾನದ ಕುರಿತು ಮಾತನಾಡಲು ಬರುತ್ತಿದ್ದಾಳೆ ಬಾಲಕಿ. ವಿಶ್ವದ ಭೂಪಟದಲ್ಲಿ ಮಿನುಗು ತಾರೆಯಂತೆ ಹೊಳೆಯುವ ದೇಶ
ಅದುವೇ ನಮ್ಮ ನಿಮ್ಮೆಲ್ಲರ ತಾಯ್ನಾಡಾದಂತಹ ಭಾರತ ದೇಶ. ಸುಂದರ ರಮಣೀಯ ಸುಸಂಸ್ಕೃತ ದೇಶವೇ ನನ್ನ ಈ ಭಾರತ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇಂದು ನಾನು ಈ ದೇಶದ ಗತಕಾಲದಲ್ಲಿ ನಡೆದಂತಹ 1962ರ ಭಾರತ ಚೀನಾ ಯುದ್ಧದಲ್ಲಿ ನಮ್ಮ ವೀರಯೋಧರ ಪಾತ್ರ, ಇದರ ಬಗ್ಗೆ ಮಾತನಾಡಲು ಹೆಮ್ಮೆ ಪಡುತ್ತೇನೆ. ದೇಶ ಪ್ರೇಮಿಗಳೇ, ಏಳಿ ಎದ್ದೇಳಿ, ನಮ್ಮೆಲ್ಲರ ನಾಳಿನ ಸುಖಕ್ಕಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಬಲಿದಾನ ಮಾಡಿ ಹುತಾತ್ಮರಾದ ಎಲ್ಲ ಅಪ್ರತಿಮ ಯೋಧರಿಗೆ ಒಮ್ಮೆ ನಮಿಸೋಣ. 1962ರ ಯುದ್ಧವು ಭಾರತದ ಇತಿಹಾಸದಲ್ಲೇ ಒಂದು ನೋವಿನ ಅಧ್ಯಾಯವಾಗಿದ್ದರು. ಅದು ನಮ್ಮ ಸೈನಿಕರ ತ್ಯಾಗ, ಬಲಿದಾನ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ. ಭಾರತವು ಹಿಂದಿ ಚೀನಿ ಬಾಯಿ ಬಾಯಿ ಎಂಬ ಸ್ನೇಹದ ಸಂದೇಶವನ್ನು ನಂಬಿತ್ತು. ಆದರೆ 1962ರ ಅಕ್ಟೋಬರ್ 20ರಂದು ಚೀನಾ ವಿಶ್ವಾಸಘಾತಕವಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡಿತು. ಈ ಯುದ್ಧದಲ್ಲಿ ಭಾರತ ಸೋತರು. ಮುಂದೆ ಭಾರತದ ರಕ್ಷಣಾ ಪಡೆ ಇನ್ನಷ್ಟು ಬಲಿಷ್ಠವಾಯಿತು. ಕೊನೆಯದಾಗಿ ಹೇಳುವುದೇನೆಂದರೆ, 5 ಬೆರಳು ಕೂಡಿ ಒಂದು ಮುಷ್ಟಿ, ಹಲವು ಮಂದಿ ಸೇರಿದಾಗಲೇ ಆಗುವುದು ಸಮಷ್ಟಿ, 130 ಕೋಟಿ ಭಾರತೀಯರು ಸೇರಿದಾಗಲೇ ಆಗುವುದು ಭಾರತದ ಬಲಾಢ್ಯ ಸೃಷ್ಟಿ. ಜೈ ಹಿಂದ್. ತುಂಬಾ ಅರ್ಥಪೂರ್ಣವಾದ ಭಾಷಣ ಇದಾಗಿತ್ತು. ಧನ್ಯವಾದಗಳು. ಯೋಧರ ಈ ತ್ಯಾಗವನ್ನು ನೆನೆಯುತ್ತಾ ನಮ್ಮೆಲ್ಲರ ರಕ್ತದಲ್ಲಿ ದೇಶಪ್ರೇಮದ ಕಿಚ್ಚನ್ನು ಮತ್ತು ಹೆಮ್ಮೆಯನ್ನು ಮತ್ತಷ್ಟು ಹೆಚ್ಚಿಸಲು ಈಗ ಮೂಡಿಬರಲಿದೆ ಒಂದು ಅದ್ಭುತವಾದ ದೇಶಭಕ್ತಿ ಗೀತೆ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಅನವರತ ಶುಭ ಚರಿತ ಗುಣಭರಿತ ಸಾನಿದ ಪನಿದ ಪಮದ ಪಗ ಸಗ ಪದನಿ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯದ ರೂಪಿಣಿ ನೀನು, ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯದ ರೂಪಿಣಿ ನೀನು, ಕನ್ಯಾಕುಮಾರಿ ಪದ ಪದ್ಮಿನಿಯೇ ಪಾವನ ಚರಣೆ ನೀನು, ಕನ್ಯಾಕುಮಾರಿ ಪದ ಪದ್ಮಿನಿಯೇ ಪಾವನ ಚರಣೆ ನೀನು, ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ, ದ್ರಾವಿಡ ಉತ್ಕಲ ವಂಗ, ದ್ರಾವಿಡ ಉತ್ಕಲ ವಂಗ, ಸಾನಿದ ಪನಿದ ಪಮದ ಪಗ ಸಗ ಪದನಿ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ಗಾಂಧಿ ನೆಹರು ಜನಿಸಿದ ನಾಡು, ರಾಮಕೃಷ್ಣರು ನೆಲೆಸಿಹ ಬೀಡು, ಗಾಂಧಿ ನೆಹರು ಜನಿಸಿದ ನಾಡು, ರಾಮಕೃಷ್ಣರು ನೆಲೆಸಿಹ ಬೀಡು, ಸಿದ್ಧ ಬುದ್ಧರು ಜನಿಸಿಹ ನಾಡು, ಕವಿ ಪುಂಗವರ ಬೀಡು, ಸಿದ್ಧ ಬುದ್ಧರು ಜನಿಸಿಹ ನಾಡು, ಕವಿ ಪುಂಗವರ ಬೀಡು, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ, ಉಚ್ಚಲ ಜಲಧಿ ತರಂಗ, ಉಚ್ಚಲ ಜಲಧಿ ತರಂಗ, ಉಚ್ಚಲ ಜಲಧಿ ತರಂಗ, ಸಾನಿದ ಪನಿದ ಪಮದ ಪಗ ಸಗ ಪದನಿ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ವಂದಿಸುವೆವು ನಾವು, ವಂದಿಸುವೆವು ನಾವು, ವಂದಿಸುವೆವು ನಾವು. ಜಗತ್ತಿನಲ್ಲಿ ನಂಬಿಕೆ ಮತ್ತು ಕೃತಜ್ಞತೆಗೆ ತುಂಬಾನೇ ಬೆಲೆ ಇದೆ. ಕೃತಜ್ಞತೆಗೆ ಹಾಗೂ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅಂದರೆ ಅದು ನಾಯಿ. ತನ್ನನ್ನು ಸಾಕಿದ ಯಜಮಾನನಿಗೆ ಪ್ರಾಣವನ್ನೇ ಕೊಡುವಷ್ಟು ನಿಷ್ಠೆ ತೋರುವ ಈ ಮೂಕ ಜೀವಿಯಿಂದ ನಾವು ಕಲಿಯಬೇಕಾದ ಗುಣಗಳು ಅಪಾರ. ಇದರ ಕುರಿತಾದ ಒಂದು ವಿಶೇಷ ನೋಟ ತಿಳಿಸಲಿದ್ದಾರೆ ಬಾಲಕಿಯರು. ಮನುಷ್ಯ ಒಳ್ಳೆಯವನಾದರೆ ಆತನ ಒಳ್ಳೆಯತನದಿಂದ ಇತರರ ದುಷ್ಟತನ ನಾಶ ಮಾಡಿ ಅವರು ಒಳ್ಳೆಯವರಾಗುವಂತೆ ಮಾಡುತ್ತಾರೆ. ಒಳ್ಳೆಯತನ ದುಷ್ಟತನವನ್ನು ಪರಿವರ್ತಿಸುತ್ತದೆ. ಇದಕ್ಕೆ ಉದಾಹರಣೆ ಕೃತಜ್ಞತೆಯುಳ್ಳ ಪ್ರಾಣಿಗಳು. ಉಪಕಾರ ಸ್ಮರಣೆಯಲ್ಲಿ, ಪ್ರೀತಿ, ದಯೆ, ಕರುಣೆಯಲ್ಲಿ ಪ್ರಾಣಿಗಳೇ ಬಳುಮೇಲು, ಮಾನವನಕ್ಕಿಂತ ಕೀಳು.
ಈ ಮಾತು 100ಕ್ಕೆ 100 ಸತ್ಯ. ಉದಾಹರಣೆಗೆ ನಮ್ಮ ಮನೆಯ ನಾಯಿ ನಾವು ಎಲ್ಲಿಗೇ ಹೋಗಿ ಬರಲಿ ಬಂದ ಕೂಡಲೇ ಬಂದಿರಾ ಎಂದು ಬಾಲ ಅಲುಗಾಡಿಸುತ್ತಾ ಮುಂಗಾಳುಗಳನ್ನೆತ್ತಿ ಕೃತಜ್ಞತೆ ತೋರ್ಪಡಿಸುವ ರೀತಿಯಲ್ಲಿ ಮುಂದುವರೆದು ನಮ್ಮನ್ನು ಮನೆಯತ್ತ ಕರೆದುಕೊಂಡು ಹೋಗುವ ರೀತಿ ನೋಡಿದರೆ ತುಂಬಾ ಸಂತೋಷವಾಗುತ್ತದೆ. ನಮ್ಮ ನಾಯಿಯೂ ಹಾಗೆ. ನಮ್ಮ ನಾಯಿ ಮನೆ ಹತ್ತಿರ ಏನೇ ಬರಲಿ ಅದನ್ನು ನೋಡಿದ ಕೂಡಲೇ ಬೊಗಳಿ ಅದನ್ನು ಓಡಿಸುತ್ತದೆ. ಮೊನ್ನೆ ಒಂದು ಹೆಬ್ಬಾವಿನ ಮರಿ ನಮ್ಮ ಹೂವಿನ ಗಿಡಗಳ ಮೇಲೆ ನಿಧಾನವಾಗಿ ಹೋಗುತ್ತಿತ್ತು. ನಮ್ಮ ನಾಯಿ ಬೊಗಳಲಾರಂಭಿಸಿತು. ಹೋಗಿ ನೋಡಿದರೆ ಹಾವು. ಅದು ಅಲ್ಲಿಂದ ಹೋಗುವ ತನಕ ಬೊಗಳಿ ಓಡಿಸುವ ತನಕ ಬಿಡಲಿಲ್ಲ. ಮನೆ ಹತ್ತಿರ ಯಾರೂ ಬರುವ ಹಾಗಿಲ್ಲ, ಹಾಗೆಂದು ಕಚ್ಚುವ ಅಭ್ಯಾಸ ಇಲ್ಲ. ನಮ್ಮ ಜಿಮ್ಮಿಯು ಹಾಗೆ. ಹೋಗು ಅಂದರೆ ಹೋಗುತ್ತದೆ, ಬಾ ಅಂದರೆ ಬರ್ತದೆ. ನೋಡಲು ಗಿಡ್ಡ ದೇಹ, ಅದನ್ನು ನೋಡಿದ್ರೆ ಯಾರು ಹೆದರುವುದಿಲ್ಲ. ಆದರೆ ಬೊಗಳುವ ಸ್ವರ ಕೇಳಿದ್ರೆ ಯಾರಾದ್ರೂ ಹೆದರಲೇಬೇಕು. ಕಟ್ಟಿ ಹಾಕದಿದ್ರು ಅದರದ್ದೇ ಆದ ಸ್ಥಳದಲ್ಲಿ ಹೋಗಿ ಮಲಗಿರ್ತದೆ. ಏನಾದ್ರೂ ಕೊಟ್ಟರೆ ತಿಂತದೆ, ಕೊಡದಿದ್ದರೆ ಸಪ್ಪೆ ಮುಖ ಮಾಡಿ ನೋಡ್ತಾ ಇರ್ತದೆ. ನಮ್ಮ ಕರಿಯ ನಾಯಿ ಹಾಗಲ್ಲ. ಮನೆ ಹತ್ರ ಯಾರೇ ಬರಲಿ, ಅದು ಬೈಕಲ್ಲಿ, ಸ್ಕೂಟರಲ್ಲಿ, ಕಾರಲ್ಲಿ ಬಂದವರು ನಮ್ಮವನಲ್ಲ ಅಂತ ಗೊತ್ತಾದ್ರೆ ಹೋಗಿ ಕಚ್ಚುವುದೇ. ಎಷ್ಟೋ ಜನದಿಂದ ಬೈಗುಳ ತಿಂದಿದ್ದೇವೋ ಏನೋ, ಎಷ್ಟೋ ಸಲ ಯೋಚಿಸಿದ್ದೂ ಉಂಟು. ಈ ನಾಯಿ, ಬೆಕ್ಕು, ದನ, ಕರು ಸಾಕುವ ಕೆಲಸ ಬೇಡ ಅಂತ. ಆದರೆ ಅವುಗಳ ಪ್ರಾಮಾಣಿಕತೆ ನೋಡಿದರೆ ಮನುಷ್ಯರಿಗಿಂತ ಪ್ರಾಣಿಗಳೇ ಶ್ರೇಷ್ಠ. ಮನುಷ್ಯರಿಗೆ ಮಾಡಿದ ಉಪಕಾರ ನೆನಪಿರುವುದಿಲ್ಲ. ಹಿಂದೆ ಸ್ಕೂಬಿ ಅಂತ ಒಂದು ನಾಯಿ ಇತ್ತು. ಅದಕ್ಕೆ ಗುಡುಗು ಮಿಂಚು ಅಂದರೆ ತುಂಬಾ ಹೆದರಿಕೆ. ಮನೆಯೊಳಗೆ ಓಡಿ ಬಂದು ಮಕ್ಕಳ ತಾಯಿಯನ್ನು ಅಪ್ಪಿಕೊಳ್ಳುವ ಹಾಗೆ ನಮ್ಮ ಹತ್ರ ಕುಳಿತುಕೊಳ್ಳುತ್ತಿತ್ತು. ಕೆಲವರು ನಾಯಿಗಳಿಗಾಗಿ ಹಾಸಿಗೆ, ದಿಂಬು, ಮಂಚದ ವ್ಯವಸ್ಥೆ ಮಾಡ್ತಾರೆ. ವಾರ ಸ್ನಾನ ಮಾಡಿಸ್ತಾರೆ. ಅದಕ್ಕಾಗಿ ಸೋಪು, ಶ್ಯಾಂಪು, ಪೌಡರ್, ತಿಂಡಿ ತರ್ತಾರೆ. ಅದೆಲ್ಲ ನಾವು ಮಾಡುವುದಿಲ್ಲ. ಬೆಳಗ್ಗೆ ಸಂಜೆ ವಾಕಿಂಗೂ ಕರ್ಕೊಂಡು ಹೋಗ್ತಾರೆ. ಕಾರಲ್ಲಿ ಹಿಂದೆ ಕೂರಿಸಿ ತಾವು ಹೋಗುವಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಬಾಯಿಗೆ ತಿನ್ನಿಸ್ತಾರೆ. ಮನೆಯೊಳಗೆಲ್ಲ ಓಡಾಡಿಸುತ್ತಾರೆ. ನಮ್ಮಲ್ಲಿ ಅದೆಲ್ಲ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ನಾಯಿಗಳಲ್ಲಿ ಜಾತಿ ನಾಯಿ, ಕಾಟು ನಾಯಿ ಅಂತ ಇರ್ತದೆ. ಜಾತಿ ನಾಯಿ ಆದಿ ಕಾಲಕ್ಕೆ ಇಂಜೆಕ್ಷನ್ ಕೊಡಿಸುತ್ತಾರೆ. ನಾಯಿಗಳಿಗೆ ಪ್ರದರ್ಶನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅದಕ್ಕಾಗಿ ಗೂಡು ಮಾಡಿಸುತ್ತಾರೆ. ನಾಯಿಗಳಲ್ಲಿ ಲ್ಯಾಬ್ರೆಡರ್, ಜರ್ಮನ್ ಶೆಪರ್ಡ್, ಗೋಲ್ಡನ್ ರಿಟ್ರೀವರ್ ಇತ್ಯಾದಿ ವಿಧಗಳಿವೆ. ಪೊಲೀಸ್ ನಾಯಿಗಳಿಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತಾರೆ. ಚೆನ್ನಾಗಿ ತಿನ್ನಲು ಕೊಡುತ್ತಾರೆ. ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಾರೆ. ಬೀದಿ ನಾಯಿಗಳಿಗೆ ಅಂತಹ ಅವಕಾಶ ಇಲ್ಲ. ಆದ್ದರಿಂದ ಅವುಗಳು 6 ತಿಂಗಳಿಗೊಮ್ಮೆ ಮರಿ ಹಾಕ್ತವೆ. ಅವುಗಳಿಗೆ ಸರಿಯಾಗಿ ಆಹಾರ ಇಲ್ಲದೆ ಕೆಲವು ಸಾಯ್ತವೆ. ಕೆಲವು ವಾಹನದಡಿಗೆ ಬಿದ್ದು ಸಾಯ್ತವೆ. ಕೆಲವರು ಬೀದಿ ನಾಯಿಗಳಿಗಾಗಿಯೇ ಆಹಾರ ತಯಾರಿಸಿ ತಂದು ಹಾಕ್ತಾರೆ. ಮಂಗಳೂರಲ್ಲಿ ಅಂತಹ ಕೆಲವರು ಇದ್ದಾರೆ. ಪ್ರಾಣಿದಯ ಸಂಘದವರು ನಾಯಿಗಳನ್ನು ಸಾಕುತ್ತಾರೆ. ಡಾಗ್ ಕೇರ್ ಸೆಂಟರ್ ಅಂತ ಇರ್ತದೆ, ಅವರೂ ಸಾಕ್ತಾರೆ. ಕೆಲವರು ನಾಯಿಗಳು ಮುಟ್ಟಿದರೆ ಮೇಲಿಗೆ ಅಂತ ಮುಟ್ಟಿಸಿಕೊಳ್ಳುವುದಿಲ್ಲ. ಅವರು ನಾಯಿ ಸಾಕುವುದೂ ಇಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಿನಲ್ಲಿ ವಾಸಿಸುವವರು ಶೋಕಿಗಾಗಿ ಚಿಕ್ಕ ತಳಿಗಳ ನಾಯಿಗಳನ್ನು ಸಾಕುತ್ತಾರೆ. ಕೆಲವು ಕಡೆ ನಾಯಿಗಳಿವೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನಾಯಿಗಳೇ ಇರುವುದಿಲ್ಲ. ನಾಯಿ ಕಚ್ಚಿದರೆ ನಾಯಿಯ ಹಾಗೆ ತಿನ್ನುವ, ನಾಯಿಯೇ ಹಾಗೆ ಬೊಗಳುವ ಅಭ್ಯಾಸ ಮಾತ್ರವಲ್ಲ, ನಾಯಿಯ ಹಾಗೆ ಕಚ್ಚುವ ಅಭ್ಯಾಸ ಬರ್ತದಂತೆ. ನಾಯಿ ಕಚ್ಚಿದರೆ ಲಸಿಕೆ ಹಾಕಿಸಿಕೊಳ್ಳಬೇಕು. ರೇಬಿಸ್ನಂತಹ ಕಾಯಿಲೆ ಬಂದರೆ ಸಾವು ಖಂಡಿತ. ನಾಯಿ ಕಚ್ಚಿದರೆ ತಕ್ಷಣ ಸೋಪು ನೀರಿನಿಂದ ಗಾಯ ತೊಳೆದು ರೇಬಿಸ್ ಲಸಿಕೆ ಹಾಕಿಸಿಕೊಳ್ಳಲೇಬೇಕು. ಟಿಟೇನಸ್ ಇಂಜೆಕ್ಷನ್ ಹಾಕಿಸಿಕೊಳ್ಳಬೇಕು. ಕಚ್ಚಿದ ಜಾಗಕ್ಕೆ ಬ್ಯಾಂಡೇಜ್ ಹಾಕಲೇಬಾರದು. ಮನೆಮದ್ದು ಯಾವ ರೀತಿಯಲ್ಲೂ ಉಪಯೋಗಕಾರಿಯಲ್ಲ. ತಕ್ಷಣಕ್ಕೆ ಕಹಿಬೇವು ಅರಶಿನ ಪೇಸ್ಟ್ ಹಚ್ಚಿದರೂ ವೈದ್ಯರನ್ನು ಕಾಣಲೇಬೇಕು. ಇಲ್ಲವಾದ್ರೆ ನಾಯಿ ಕಚ್ಚಿದ ವ್ಯಕ್ತಿ ಯಾರಿಗಾದರೂ ಕಚ್ಚಿದರೆ ಅವರಿಗೂ ಜ್ವರ, ತಲೆನೋವು, ನಿದ್ರಾಹೀನತೆ, ಸುಸ್ತು ಇತ್ಯಾದಿ ಕಾಣಿಸಿಕೊಳ್ತದೆ. ಹುಚ್ಚು ನಾಯಿ ಕಡಿತ ಬಹಳ ಅಪಾಯಕಾರಿ. ನಾಯಿ ಕಡಿದರೆ ನಾಯಿಯಂತೆ ನಡವಳಿಕೆ ಇರ್ತದೆ. ಅಲ್ಲ, ಇವತ್ತು ನಾಯಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ನಾಯಿ ಎಂದರೆ ನಾರಾಯಣ ದೇವರು ಅಂತ ನಂಬ್ತಾರೆ. ಧರ್ಮರಾಯ ಸ್ವರ್ಗಾರೋಹಣ ಮಾಡುವಾಗ ತನ್ನ ಜೊತೆ ನಾಯಿಯನ್ನು ಕರೆದುಕೊಂಡು ಹೋಗಿದ್ದನಂತೆ. ಆದರೆ ಆ ನಾಯಿ ಯಮಧರ್ಮರಾಯ ಎಂದು ಅಂತ್ಯಕಾಲದಲ್ಲಿ ಅರಿವಾಯಿತಂತೆ. ಹಾಗೆ ನಾಯಿ ಆಗಲಿ ಯಾವುದೇ ಪ್ರಾಣಿ ಪಕ್ಷಿಗಳಾಗಲಿ ಒಂದಲ್ಲ ಒಂದು ರೀತಿಯಲ್ಲಿ ದೇವಿ ಶಕ್ತಿಯ ರೂಪದಲ್ಲಿ ನಮ್ಮೊಂದಿಗಿದ್ದು ನಮಗೆ ನೆರವಾಗುತ್ತದೆ ಎಂದು ತಿಳಿದು ಮಾನವೀಯತೆಯಿಂದ ಅವುಗಳಿಗೆ ಹಿಂಸೆ ಕೊಡದೆ ಪ್ರೀತಿಸಿದ್ದಲ್ಲಿ ನಮಗೂ ಧರ್ಮರಾಯನಂತೆ ಸ್ವರ್ಗ ಪ್ರಾಪ್ತಿಯಾಗಬಹುದು ಎಂದು ಬದುಕುವುದರಲ್ಲಿ ತಪ್ಪಿಲ್ಲವಷ್ಟೇ. ಈಗ ನಿಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡುವ ಸಮಯ. ನಮ್ಮ ಕನ್ನಡ ಭಾಷೆ
ಎಷ್ಟು ಶ್ರೀಮಂತವಾಗಿದೆ ಎಂದರೆ ಇಲ್ಲಿ ಒಂದು ಶಬ್ದಕ್ಕೆ 2 ಅಥವಾ ಅದಕ್ಕಿಂತ ಹೆಚ್ಚು ಅರ್ಥಗಳು ಇರುತ್ತದೆ. ಅಂತಹದ್ದೇ ಕೆಲವು ಸ್ವಾರಸ್ಯಕರ ಪದಗಳು ಮತ್ತು ಅವುಗಳ ಹಿಂದಿರುವ ಮಜವಾದ ಅರ್ಥಗಳ ಸರಣಿ ಇಲ್ಲಿದೆ ಕೇಳಿ. ಒಂದು ಶಬ್ದಕ್ಕೆ 2 ಅರ್ಥ ಇರುತ್ತದೆ. ಆ ಶಬ್ದಕ್ಕೆ ವಾಕ್ಯ ರಚಿಸಿ. ಉದಾಹರಣೆ: ಬಳಿ. ಹುಡುಗ ಕಿಟಕಿಯ ಬಳಿ ನಿಂತಿದ್ದ. ಗೋಡೆಗೆ ಸುಣ್ಣ ಬಳೆಯುತ್ತಾರೆ. ಕಲಿ. ಮಕ್ಕಳು ಪಾಠ ಕಲಿಯುತ್ತಾರೆ. ಕಲಿ. ಗಂಡುಗಲಿ ಭೀಮ ಕಲಿಯಂತೆ ಹೋರಾಡಿದ. ಪಡೆ. ಮಗು ಬಹುಮಾನ ಪಡೆಯಿತು. ಪಡೆ. ಭೂಸೇನೆ ಪಡೆಯಿದೆ. ಉಳಿ. ನಾನು ಮನೆಯಲ್ಲಿ ಉಳಿದುಕೊಳ್ಳುತ್ತೇನೆ. ಉಳಿ. ಮರವನ್ನು ಕೆತ್ತುವ ಸಾಧನೆ ಉಳಿ. ಉಚ್ಚಾರ ದೋಷ ಸರಿಪಡಿಸಲು. ಅಕ್ಕಿ. ಹಕ್ಕಿ. ಅಕ್ಕಿಯ ಕಾಳನ್ನು ಹಕ್ಕಿ ಎಕ್ಕಿ ತಿನ್ನುತ್ತದೆ. ಹರಿ. ಅರಿ. ಭಕ್ತ ಹರಿಯೇ ಸರ್ವೋತ್ತಮನೆಂದು ಅರಿತ. ಅರಸಿ. ಹರಸಿ. ಅರಸಿ ಎಂದು ಶಿಷ್ಯನನ್ನು ಗುರುಗಳು ಹರಸಿದರು. ಆಳು. ಹಾಳು. ಆಳು ಮಾಡುವ ಕೆಲಸ ಹಾಳು. ಉಳು. ಹುಳು. ರೈತ ಹೊಲ ಉಳುತ್ತಾನೆ. ಕೊಳಚೆಯಲ್ಲಿ ಹುಳುಗಳಿರುತ್ತದೆ. ಉಳಿ. ಹುಳಿ. ಮರವನ್ನು ಉಳಿಯಿಂದ ಕೆತ್ತಬೇಕು. ನರಿಗೆ ದ್ರಾಕ್ಷಿ ಹುಳಿ. ಆಡು. ಹಾಡು. ರವಿ ಆಡುತ್ತಾನೆ. ರಮಾ ಹಾಡುತ್ತಾಳೆ. ಹೇರು. ಏರು. ಭಾರವನ್ನು ಹೇರುವುದು. ಮರವನ್ನು ಏರುವುದು. ಭಾಷೆಯ ಸೊಬಗನ್ನು ಸವಿದ ನಂತರ ಈಗ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ಸಮಯ. ಹೆತ್ತ ತಾಯಿ ತಂದೆ ನಮ್ಮ ಪಾಲಿನ ದೇವರು ಎಂಬ ಸಾರ್ವಕಾಲಿಕ ಸತ್ಯವನ್ನು ಮನದಟ್ಟು ಮಾಡುವಂತೆ ಪ್ರಸ್ತುತಪಡಿಸಲು ಬರಲಿದೆ ಒಂದು ಸುಂದರವಾದ ಪ್ರಹಸನ. ಬಾರೋ, ಶಾಲೆ ಬಿಡುವ ಹೊತ್ತು. ಯಾವುದಾದ್ರೂ ಮಗು ಸಿಕ್ಕಿದ್ರೆ ಕಾರಲ್ಲಿ ಹಾಕಿ ಕುಳ್ಳುರಿಸಿ ಕರ್ಕೊಂಡು ಹೋಗೋಣ. ಹೌದು, ನೀನು ಹೇಳಿದ್ದು ಸರಿ. ಬಾ ಹೋಗುವ. ನಾನು ಕಾರಲ್ಲಿ ಕೂತಿರುತ್ತೇನೆ. ನೀನು ಹೋಗಿ ಯಾವುದಾದರೂ ಹುಡುಗನನ್ನು ಮಾತನಾಡಿಸಿ ತಿಂಡಿ ಆಸೆ ತೋರಿಸಿ ಕರೆದುಕೊಂಡು ಬಾ. ಹಾಂ, ಇಲ್ಲೇ ಇರು, ಬರ್ತೀನಿ. ಪುಟ, ನಿನ್ನ ಮನೆಯಲ್ಲಿ ನಿನ್ನ ಹೆಸರೇನು? ಮನೆ ತುಂಬ ದೂರ ಇದೆಯಾ? ನಡ್ಕೊಂಡೇ ಹೋಗ್ತೀಯಾ? ಸೈಕಲ್, ಕಾರು, ಆಟೋ, ಸ್ಕೂಲ್ ಬಸ್ ಇದು ಯಾವುದ್ರಲ್ಲೂ ಹೋಗೋದಿಲ್ವಾ? ನಮ್ಮ ಮನೆ ಇಲ್ಲಿ 2ನೇ ತಿರುವು 6ನೆಯ ಮನೆ. ನಾನು ನಡ್ಕೊಂಡು ಹೋಗುವುದು. ಯಾವ ವಾಹನದಲ್ಲಿಯೂ ಬರುವುದಿಲ್ಲ. ಅಪ್ಪ ಅಮ್ಮ ಬರುವುದಿಲ್ಲ. ಹೌದಾ? ನಾವು ಆ ಕಡೆಯಿಂದಲೇ ಹೋಗುದು. ಬಾ, ಕಾರಲ್ಲಿ ಕುತ್ಕೋ, ಮನೆಗೆ ಬಿಟ್ಟು ಹೋಗ್ತೀವಿ. ಪಾಪ, ಯಾವಾಗಲೂ ನಡ್ಕೊಂಡೇ ಹೋಗ್ತೀಯಲ್ವಾ? ಇವತ್ತು ಕಾರಲ್ಲಿ ಹೋಗು ಬಾ. ಮಗು, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಪ್ಪ, ಅಮ್ಮ, ನಾನು. ಮುಂಚೆ ಅಜ್ಜಿ ಇದ್ದರು. ಅಪ್ಪ ಅಜ್ಜಿಯನ್ನು ಮನೆಯಿಂದ ದೂರ ಹೊರಗೆ ಹಾಕಿದರು. ಈಗ ಅಜ್ಜಿಯಲ್ಲಿದ್ದಾರೆ? ಗೊತ್ತಿಲ್ಲ. ನನ್ನ ಅಜ್ಜಿ ತುಂಬ ಒಳ್ಳೆಯವರು. ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ರು. ಶಾಲೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳೆದು ತಕ್ಷಣ ತಿಂಡಿ ಕೊಡ್ತಿದ್ರು. ಅಳಬೇಡ. ನಿನ್ನ ಅಜ್ಜಿಯ ಹೆಸರೇನು? ನಿನ್ನ ಅಪ್ಪ ಅಮ್ಮ ಏನು ಮಾಡ್ತಾರೆ? ಅವರ ಹೆಸರೇನು? ನನ್ನ ಅಜ್ಜಿಯ ಹೆಸರು ಕಮಲಮ್ಮ. ಅಪ್ಪನ ಹೆಸರು ಶಂಕರ. ಅಮ್ಮನ ಹೆಸರು ಶಾಲಿನಿ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ. ಅಜ್ಜಿ ನನ್ನ ಹೋಮ್ವರ್ಕ್ ಮಾಡಿಸ್ತಿದ್ರು, ಕತೆ ಹೇಳುತ್ತಿದ್ರು. ಬಂದ ಅಪ್ಪ ಅಮ್ಮ ಹೋಮ್ವರ್ಕ್ ಆಯ್ತಾ, ಊಟ ಮಾಡಿ ಮಲಗಿ ಅಂತ ಹೇಳಿ ಅವರ ರೂಮ್ಗೆ ಹೋಗ್ತಿದ್ರು. ಅಜ್ಜಿಯೇ ನನ್ನ ಹತ್ತಿರ ಮಲಗಿ ಕತೆ ಹೇಳಿ ನಿದ್ರೆ ಮಾಡಿಸ್ತಿದ್ರು. ಗೊತ್ತಾಯ್ತು ಬಿಡು. ನಿನ್ನ ಅಜ್ಜಿ ಯಾರು? ಎಲ್ಲಿದ್ದಾರೆ ಹುಡುಕೋಣ. ನಿನ್ನ ಅಮ್ಮನ ಫೋನ್ ನಂಬರ್ ಇದೆಯಾ? ಅವರನ್ನು ಬರಲು ಹೇಳೋಣ. ಅಮ್ಮನ ಫೋನ್ ನಂಬರ್ ಗೊತ್ತಿಲ್ಲದ್ರೆ ಅಪ್ಪನ ಫೋನ್ ನಂಬರ್ ಆದರೂ ಕೊಡು. ನನ್ನ ಡೈರಿಯಲ್ಲಿದೆ, ಕೊಡ್ತೇನೆ. ದಿಗಂತ್, ಈ ನಂಬರ್ ಯಾರ್ದು ಗೊತ್ತಾಯ್ತಾ? ನಮ್ಮ ದನಿ ಅವರದು. ಅವರು ಅವರ ಅಮ್ಮನನ್ನು ಹೊರಗೆ ಹಾಕಿದ್ದಾರೆ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ. ಒಂದು ಉಪಾಯ ಮಾಡುವ. ನಮ್ಮಿಂದ ಒಂದು ಒಳ್ಳೆಯ ಕೆಲಸ ಆಗ್ತಾ ಪ್ರಯತ್ನಿಸುವ. ತಾಯಿ ಮಗನನ್ನು ಮತ್ತೆ ಸೇರಿಸಲು ಪ್ರಯತ್ನಿಸುವ. ಬಹಳ ಒಳ್ಳೆಯ ಯೋಚನೆ. ಇರು, ನಾನು ಫೋನ್ ಮಾಡ್ತೇನೆ. ಹಲೋ ಹಲೋ ಸರ್, ಎಲ್ಲಿದ್ದೀರಿ? ನಿಮ್ಮ ಮಗ ಇನ್ನೂ ಮನೆಗೆ ಬರಲಿಲ್ವಾ? ಅವನು ಬರೋದೂ ಇಲ್ಲ ಬಿಡಿ. ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೇವೆ. ನಾವು ಹೇಳಿದಷ್ಟು ಹಣ ಕೊಟ್ಟರೆ ಬಿಟ್ಕೊಡ್ತೀವಿ. ಏಯ್, ಯಾರೋ ನೀವು? ಈಗ ಎಲ್ಲಿದ್ದೀರಿ? ನಾನು ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ. ನನ್ನ ಮಗನಿಗೆ ಏನು ಮಾಡಬೇಡಿ. ನಿಮಗೆ ಅವನೊಬ್ಬನೇ ಮಗ ಇರುವುದು. ಅವನ ಅಮ್ಮ ಅವನಲ್ಲಿ ಜೀವವನ್ನೇ ಇಟ್ಟುಕೊಂಡಿದ್ದಾಳೆ. ಅವನಿಗೇನಾದರೂ ಆದರೆ ಅವಳು ಸತ್ತೇ ಹೋಗುತ್ತಾಳೆ. ನೀವು ಎಲ್ಲಿದ್ದೀರಿ ಹೇಳಿ, ನಾನು ಅಲ್ಲಿಗೇ ಬರುತ್ತೇನೆ. ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ, ಅಲ್ಲೇ ಇರಿ. ಮಗು, ನೀನು ಸ್ವಲ್ಪ ಹೊತ್ತು ಕಾರಲ್ಲಿ ನಿದ್ದೆ ಮಾಡು. ಮತ್ತೆ ನಿಮ್ಮ ಮನೆಗೆ ಬಿಡ್ತೇವೆ. ಇಗೋ, ಹಸಿವಾದರೆ ಈ ಬಿಸ್ಕಿಟ್ ತಿನ್ನು, ಈ ಜ್ಯೂಸ್ ಕುಡಿ. ಹರ್ಷ, ಅವನಿಗೆ ನಾವು ಎಲ್ಲಿದ್ದೀವಿ ಹೇಳಿದ್ಯಾ? ಹೌದು, ಇಲ್ಲಿ ಮಾರ್ಕೆಟ್ ಹತ್ರ ಇದ್ದೇವೆ. ಜ್ಯೂಸ್ ಅಂಗಡಿ ಎದುರು ಅಂತ ಹೇಳಿದೆ. ಬಂದು ಫೋನ್ ಮಾಡಬಹುದು, ನೋಡು. ಹಲೋ ಹಲೋ, ಎಲ್ಲಿದ್ದೀರಿ? ನಾನು ಜ್ಯೂಸ್ ಅಂಗಡಿ ಹತ್ತ ಬಂದೆ. ಸರ್, ಯಾರಿಗೆ ಫೋನ್ ಮಾಡ್ತಿದ್ದೀರಿ? ನಾನು ಇಲ್ಲೇ ಇದ್ದೇನೆ. ಸರ್, ನೀವು ಬಹಳ ಒಳ್ಳೆಯವರು. ನಮಗೆ ಬಾಸ್ ಅಂತ ತಿಳಿದುಕೊಂಡಿದ್ರೆ ಇಂಥ ನೀಚ ಕೆಲಸ ಮಾಡ್ತಿದ್ವಾ? ನಾನೇನು ಮಾಡಿದೆ? ಅದಿರಲಿ, ನನ್ನ ಮಗ ಎಲ್ಲಿದ್ದಾನೆ? ನೀವು ಯಾಕೆ ನನಗೆ ಫೋನ್ ಮಾಡಿದ್ದು? ಸರ್, ನಿಮಗೆ ನಿಮ್ಮ ಮಗನ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ನಿಮ್ಮ ಹೆಂಡತಿ ಜೀವನೇ ಇಟ್ಕೊಂಡಿದ್ದಾರೆ. ಇದೇ ಪ್ರೀತಿ ನಿಮ್ಮ ಅಮ್ಮನಿಗೆ ನಿಮ್ಮ ಮೇಲೆ ಇರಬಹುದಲ್ಲ ಸರ್? ಅವರು ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿರಬಹುದು. ಅಂತಹ ನಿಮ್ಮ ಹೆತ್ತ ದೇವತೆಯನ್ನು ಮನೆಯಿಂದ ಹೊರಗೆ ಹಾಕುವಾಗ ನಿಮಗೆ ಏನೂ ಅನಿಸಲಿಲ್ಲವೇ ಸರ್? ನನ್ನಮ್ಮ ಭಾರಿ ಸ್ವಾರ್ಥಿ. ನಾನು ನನ್ನ ಹೆಂಡತಿ ಚೆನ್ನಾಗಿರುವುದನ್ನು ನೋಡಲು ಸಹಿಸಲು ಆಗುತ್ತಿರಲಿಲ್ಲ. ಜಗಳಗಂಟಿ ನಮ್ಮ ಸಂಸಾರದ ನೆಮ್ಮದಿಯನ್ನು ಹಾಳು ಮಾಡಿದವಳು. ಅವಳು ಮನೆ ಬಿಟ್ಟು ಹೋದ ಮೇಲೆ ನೆಮ್ಮದಿಯಿಂದ ಇದ್ದೇವೆ. ಅದಿರಲಿ, ನನ್ನ ಮಗ ಎಲ್ಲಿದ್ದಾನೆ? ಸರ್, ಒಂದು ನಿಮಿಷ ನನ್ನ ಜೊತೆ ಬನ್ನಿ. ನಿಮ್ಮ ಮಗನ್ನ ತೋರಿಸ್ತೇನೆ. ನೋಡಿ, ಅಲ್ಲಿ ಅಲ್ಲೊಬ್ಬರು ಹೂ ಮಾಡ್ತಿದ್ದಾರಲ್ಲ,
ಅವರನ್ನ ಮಾತಾಡಿಸಿ ಬರುವ, ಬನ್ನಿ. ನನ್ನ ಮಗ ಎಲ್ಲಿದ್ದಾನೆ? ಅಲ್ಲೇ ಇದ್ದಾನೆ, ಬನ್ನಿ ಹೋಗುವ, ಅವರನ್ನ ಮಾತಾಡಿಸುವ. ನಡೆಯಿರಿ ಹೋಗುವ. ತಾಯಿ, ಈ ಇಳಿ ವಯಸ್ಸಿನಲ್ಲಿ ಬೀದಿ ಬದಿಯಲ್ಲಿ ಕುಳಿತು ಬಿಸಿಲಿಗೆ ಹೂ ಮಾರ್ತಿದ್ದೀರಲ್ಲ, ನಿಮಗೆ ಮಕ್ಕಳಿಲ್ವಾ? ಮನೆ ಇಲ್ವಾ? ಮಗು, ನನ್ನ ಗಂಡ ಸತ್ತು 40 ವರ್ಷ ಆಯಿತು. ಒಬ್ಬನೇ ಒಬ್ಬ ಮಗ ಇದ್ದ. ಅವನನ್ನು ಕಷ್ಟಪಟ್ಟು ಓದಿಸಿದೆ, ಕೆಲಸಕ್ಕೆ ಸೇರಿಸಿದೆ, ಮದುವೆನೂ ಮಾಡಿಸಿದೆ. ಒಬ್ಬ ಮೊಮ್ಮಗ ಹುಟ್ಟಿದ, ಅವನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೆ. ಆದ್ರೆ ಈಗ... ಅಳಬೇಡಿ ತಾಯಿ, ಮಗ ಸೊಸೆ ಮೊಮ್ಮಗ ಚೆನ್ನಾಗಿದ್ದಾರಲ್ಲಮ್ಮ. ಚೆನ್ನಾಗಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿಟ್ಟಿರಲಿ. ಬೇಕಾದ್ರೆ ನನ್ನ ಆಯುಷ್ಯವನ್ನು ಅವರಿಗೆ ದೇವರು ನೀಡಲಿ. ಅಮ್ಮ, ನಿಮ್ಮ ಮಗನ ಹೆಸರೇನು? ಶಂಕರ್ ಅಂತ. ತುಂಬಾ ಒಳ್ಳೆಯವನು. ಗಂಡ ಹೆಂಡತಿ ಇಬ್ಬರೂ ಒಳ್ಳೆ ಕೆಲಸದಲ್ಲಿದ್ದಾರೆ. ಕೈ ತುಂಬ ಸಂಪಾದಿಸುತ್ತಾರೆ. ನನ್ನ ಅದೃಷ್ಟ ಚೆನ್ನಾಗಿಲ್ಲ. ನಮ್ಮವರು ಬೇಗ ಪರಲೋಕ ಸೇರಿದರು. ನನಗೆ ಇನ್ನೂ ಸಾವು ಬಂದಿಲ್ಲ. ಬದುಕಿರುವಷ್ಟು ಸಮಯ ಹೊಟ್ಟೆ ತುಂಬಿಸಬೇಕಲ್ಲ, ಅದಕ್ಕೆ ಈ ಕೆಲಸ ಮಾಡ್ತೀನಿ. ಅಮ್ಮ, ನಾವು ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಯಾರೋ ಬೈಕ್ ಸವಾರಂತೆ ಸ್ಕಿಡ್ ಆಗಿ ಬಿದ್ದು ಕೈ ಮೈಯೆಲ್ಲ ಗಾಯ ಆಗಿತ್ತು. ತುಂಬ ಜನ ಸೇರಿದ್ರು. ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಹೆಸರು ಶಂಕರ್ ಅಂತ ಎಲ್ಲರೂ ಹೇಳ್ತಿದ್ರು. ಆ್ಯಂಬುಲೆನ್ಸ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಅವನನ್ನು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಅಯ್ಯೋ ದೇವರೇ, ಅವ ನನ್ನ ಮಗ ಶಂಕರ ಅಲ್ಲ ಅಲ್ವಾ? ಎಷ್ಟು ಹೇಳ್ತಿದ್ದೆ, ಬೈಕ್ ನಿಧಾನವಾಗಿ ಓಡಿಸು, ಜಾಗ್ರತೆ ಅಂತ. ಈಗ ನೋಡು, ಅದಕ್ಕೆ ಯಾವ ಆಸ್ಪತ್ರೆ ಅಂತೆ? ಈಗ ಹೇಗಿದ್ದಾನಂತೆ? ಪರಮಾತ್ಮ, ಯಾಕೆ ನನ್ನ ಪರೀಕ್ಷೆ ಮಾಡ್ತೀಯ? ನನಗೆ ಸಾವು ಕೊಟ್ಟು ಬಿಡು. ನಿನಗೆ ಸಂತೋಷ ಅಲ್ವಾ ದೇವರೇ? ದೇವರೇ, ನನ್ನ ಮಗ ಶಂಕರನಿಗೆ ಏನೂ ಆಗದಿರಲಿ. ನಿನಗೆ ತುಪ್ಪದ ದೀಪ ಹಚ್ತೇನೆ. ನನ್ನ ಆಯುಷ್ಯ ಅವನಿಗೆ ಕೊಟ್ಟು ಕಾಪಾಡಪ್ಪ. ನನ್ನ ಕಣ್ಣು, ಕೈ, ಕಾಲು, ಕಿಡ್ನಿ ಏನ್ ಬೇಕಾದ್ರೂ ಕೊಡ್ತೀನಿ. ನನ್ನ ಮಗನನ್ನು ಬದುಕಿಸು. ಏನೇನು ನೋಡ್ಬೇಕಿತ್ತು ಈ ಕಣ್ಣಿಂದ. ಅಪ್ಪ, ನನ್ನ ಮಗ ಎಲ್ಲಿದ್ದಾನೆ? ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು. ನೀನು ನನ್ನ ಪಾಲಿನ ದೇವರು. ನಿನಗೆ ಕೈ ಮುಗಿತೇನೆ. ನನ್ನ ಮಗನನ್ನು ತೋರಿಸು. ಆಸ್ಪತ್ರೆಗೆ ಹೋದವನು ಯಾರೇ ಆಗಿರಲಿ, ಯಾವ ತಾಯಿಯ ಮಗನೋ ಪಾಪ, ಅವನಿಗೆ ನನ್ನಿಂದಾದ ಸಹಾಯ ಮಾಡಬೇಕು. ಹೋಗುವ ಬಾ. ಸರ್, ನೋಡಿದಿರ ಸರ್, ಮಕ್ಕಳು ಕೊಟ್ಟು ಬಿಟ್ಟು ಬರಬಹುದು, ಆದರೆ ಯಾವ ತಾಯಿಯೂ ಕೆಟ್ಟವಳಾಗಿರೋದಿಲ್ಲ. ಸರ್, ಇಂಥ ಹೆತ್ತಮ್ಮನ ಬೀದಿಗೆ ತಳ್ಳಿ ನೀವು ಏನು ಸುಖ ಅನುಭವಿಸ್ತಾ ಇದ್ದೀರಾ ಹೇಳಿ? ಕಮಲಮ್ಮ, ಅಳಬೇಡಿ, ತಲೆಗೆ ಹಾಕಿದ ಮುಸುಕು ತೆಗೀರಿ. ಇಲ್ಲಿ ನೋಡಿ, ನಿಮ್ಮ ಮಗನಿಗೆ ಏನೂ ಆಗಲಿಲ್ಲ, ಆರೋಗ್ಯವಾಗಿದ್ದಾರೆ. ನಿಮ್ಮ ಮೊಮ್ಮಗ ಕಮಲಮ್ಮ ಅಂದಾಗ ನೀವೇ ಇರಬೇಕಂತ ಇಲ್ಲಿಗೆ ನಿಮ್ಮ ಮಗನನ್ನು ಕರ್ಕೊಂಡು ಬಂದೆವು. ನಿಮ್ಮ ಮೊಮ್ಮಗ ಕಾರಿನಲ್ಲಿ ಆರಾಮವಾಗಿ ಮಲಗಿದ್ದಾನೆ. ಬನ್ನಿ ನೋಡಿ, ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಮಾತು ಹೇಳ್ತಿದ್ದ. ಸರ್, ನಮಗೆ ನಿಮ್ಮ ಹಣ ಬೇಡ. ನಮ್ಮಿಂದ ನಿಮ್ಮ ಸಂಸಾರ ಮತ್ತೆ ಒಂದಾಗಿ ಪ್ರೀತಿಯಿಂದ ಇದ್ದರೆ ಅಷ್ಟೇ ಸಾಕು. ಬನ್ನಿ, ನಿಮ್ಮ ಅಮ್ಮ, ನಿಮ್ಮ ಮಗ ಎಲ್ಲರೂ ಒಟ್ಟಾಗಿದ್ದೀರಿ. ಇವರನ್ನು ಮನೆಗೆ ಬಿಟ್ಟು ನಾವು ನಮ್ಮ ಮನೆ ಸೇರಿಕೊಳ್ತೇವೆ. ಹೆತ್ತ ತಾಯಿ ತಂದೆ ನಮ್ಮ ಪಾಲಿನ ದೇವರು ಎಂಬ ಭಾವವನ್ನು ಪ್ರಸ್ತುತಪಡಿಸಲು ಈಗ ನಿಮ್ಮ ಮುಂದೆ ಒಂದು ಸುಂದರವಾದ ಭಾವಗೀತೆ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕತಿಲ್ಲಮ್ಮ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ 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 ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ. ನೀನೇ ನೋಡು ಬೆಣ್ಣೆಗಡಿಗೆ, ನೀನೇ ನೋಡು ಬೆಣ್ಣೆಗಡಿಗೆ, ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲಿ ಅಮ್ಮ, ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ. ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ
ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲ ಬೆಣ್ಣೆ ಕದಿಲ್ಲ ಬೆಣ್ಣೆ ಕದಿಲ್ಲಮ್ಮ. ನಮ್ಮ ಸಂಸ್ಕೃತಿಯಲ್ಲಿ ಹಸು ಕೇವಲ ಪ್ರಾಣಿಯಲ್ಲ, ಸಾಕ್ಷಾತ್ ಗೋಮಾತೆ. ಜೀವಮಾನವಿಡೀ ಹಾಲನ್ನು ನೀಡಿ ಸಲಹುವ ಶ್ರೀಕೃಷ್ಣನಿಗೆ ಪ್ರಿಯವಾದ ಪವಿತ್ರ ರೂಪವಿದು. ಹೀಗೆ ಕೇಳಿದ್ದನ್ನೆಲ್ಲ ಕರುಣಿಸುವ ಎಲ್ಲ ಹಸುಗಳ ತಾಯಿಯಾದ ಕಾಮಧೇನುವಿನ ಮಹತ್ವವನ್ನು ಸಾರುವ ವಿಶೇಷ ಪ್ರಸ್ತುತಿ. ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಹಸು. ನಮ್ಮ ಜೀವಮಾನವಿಡೀ ನಮಗೆ ಹಾಲುಣಿಸಿ ಪೋಷಿಸುವ ಭಗವಂತನ ವಿಶಿಷ್ಟ ವಿಭೂತಿ ಹಸು. ಈ ಕಾರಣಕ್ಕಾಗಿ ಕೃಷ್ಣ ಬಾಲಕನಿದ್ದಾಗ ಗೋಪೂಜೆಯನ್ನು ಚಾಲ್ತಿಗೆ ತಂದ. ಹಸುವಿನ ಮಲಮೂತ್ರ ಕೂಡ ತ್ಯಾಜ್ಯವಲ್ಲ. ಯಾವುದರಿಂದಲೂ ಗುಣವಾಗದ ಚರ್ಮ ರೋಗಕ್ಕೆ ಗೋಮಯ ಮತ್ತು ಕೆಂಪು ಮಣ್ಣಿನಿಂದ ಸ್ನಾನ ಮಾಡಿದರೆ ಆ ರೋಗ ಗುಣವಾಗುತ್ತದೆ. ಮನೆ ಮುಂದೆ ಸಗಣಿ ಸಾರಿಸುವುದರಿಂದ ಅಲ್ಲಿ ಕ್ರಿಮಿಕೀಟಗಳು ಇಲ್ಲವಾಗುತ್ತದೆ. ಗೋಮಯದಲ್ಲಿ ಲಕ್ಷ್ಮಿಯ ಸನ್ನಿಧಾನವಿದೆ ಎಂದು ಮಹಾಭಾರತದಲ್ಲಿ ಬರುವ ಒಂದು ಕಥೆಯಲ್ಲಿ ಹೇಳಲಾಗಿದೆ. ಹೀಗೆ ಅನೇಕ ಉಪಯೋಗ ಹಸುವಿನಿಂದ ಇದೆ. ಕಾಮಧೇನು ಹಿಂದೂ ಧರ್ಮದಲ್ಲಿ ಎಲ್ಲ ಹಸುಗಳ ತಾಯಿ ಎಂದು ಗುರುತಿಸಲ್ಪಟ್ಟಿದೆ. ಆಟಿ ಅಮಾವಾಸ್ಯೆಯ ಮಹತ್ವದ ಕುರಿತು ಒಂದು ವಿಶೇಷವಾದ ಪ್ರಸ್ತುತಿ ನಿಮ್ಮ ಮುಂದೆ. ಕರಾವಳಿ ಕರ್ನಾಟಕ ಅಥವಾ ತುಳುನಾಡಿನ ಜಾನಪದ ಸಂಸ್ಕೃತಿಯಲ್ಲಿ ಆಟಿ ಮಾಸಕ್ಕೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಈ ತಿಂಗಳಲ್ಲಿ ಆಚರಿಸಲಾಗುವ ಆಟಿ ಅಮಾವಾಸ್ಯೆ ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಇದು ಪ್ರಕೃತಿ, ಸಂಸ್ಕೃತಿ, ಕೃಷಿ ಮತ್ತು ವಿಜ್ಞಾನದ ಅಪೂರ್ವ ಸಂಗಮವಾಗಿದೆ. ಮಳೆಗಾಲದ ಭೀಕರತೆ, ರೋಗ ರುಜಿನಗಳ ಭಯದ ನಡುವೆಯೂ ಬದುಕನ್ನು ಸಂಭ್ರಮಿಸುವ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅದ್ಭುತ ಜಾಣ್ಮೆ ಈ ಹಬ್ಬದ ಹಿನ್ನೆಲೆಯಲ್ಲಿದೆ. ಆಟಿ ಅಮಾವಾಸ್ಯೆಯ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ. ಲೋಕ ಕಲ್ಯಾಣಕ್ಕಾಗಿ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನು ಆಚರಿಸಿ ಪರಶಿವನನ್ನು ಪತಿಯಾಗಿ ಪಡೆದ ಪವಿತ್ರ ದಿನ ಇದಾಗಿದೆ ಎಂಬ ನಂಬಿಕೆ ಇದೆ. ಈ ದಿನದಂದು ತುಳುನಾಡಿನ ಪ್ರಸಿದ್ಧ ತೀರ್ಥಕ್ಷೇತ್ರಗಳಾದ ನರಹರಿ ಪರ್ವತ, ಕಾರಿಂಜ ಹಾಗೂ ಮರವಂತೆ ಸಮುದ್ರ ತೀರದಲ್ಲಿ ಜನರು ಪವಿತ್ರ ಸ್ನಾನ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಪಾಪಕರ್ಮಗಳು ಕಳೆದು ಪುಣ್ಯ ಲಭಿಸುತ್ತದೆ ಎಂಬುದು ಜನರ ಗಾಢ ನಂಬಿಕೆ. ಈ ಹಬ್ಬದ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಪಾಲಿದ ಕಷಾಯ ಕುಡಿಯುವುದು. ಅಮಾವಾಸ್ಯೆಯ ದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಲೋಹದ ಉಪಕರಣಗಳನ್ನು ಬಳಸದೆ ಕೇವಲ ಕಲ್ಲಿನಿಂದ ಜಜ್ಜಿ ಈ ಮರದ ತೊಗಟೆಯನ್ನು ತರಲಾಗುತ್ತದೆ. ಆಟಿ ತಿಂಗಳ ತಂಪಾದ ವಾತಾವರಣದಲ್ಲಿ ಈ ಮರದಲ್ಲಿ ನೂರಾರು ಔಷಧೀಯ ಗುಣಗಳು ಜಾಗೃತವಾಗಿರುತ್ತವೆ ಎಂಬುದು ಹಿರಿಯರ ಅಚಲ ನಂಬಿಕೆ. ಈ ಕಹಿಯಾದ ರಸಕ್ಕೆ ಜೀರಿಗೆ, ಕರಿಮೆಣಸು, ಬೆಳ್ಳುಳ್ಳಿ ಮತ್ತು ಓಮಕಾಳನ್ನು ಸೇರಿಸಿ ಕಷಾಯ ಸಿದ್ಧಪಡಿಸಲಾಗುತ್ತದೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಮಳೆಗಾಲದಲ್ಲಿ ಕಾಡುವ ಜೀರ್ಣಕ್ರಿಯೆಯ ಸಮಸ್ಯೆಗಳು ನಿವಾರಣೆಯಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದು ನಮ್ಮ ಪೂರ್ವಜರ ಆಯುರ್ವೇದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕಷಾಯ ಕುಡಿದ ನಂತರ ದೇಹಕ್ಕೆ ತಂಪು ನೀಡಲು ಮೆಂತೆಗಂಜಿ, ಮೂಡೆ ಅಥವಾ ಹಲಸಿನ ಹಣ್ಣಿನಿಂದ ಮಾಡಿದ ಸಾಂಪ್ರದಾಯಿಕ ತಿನಸುಗಳನ್ನು ಸೇವಿಸಲಾಗುತ್ತದೆ. ಕರಾವಳಿಯ ಜನ ಕೃಷಿ ಕೆಲಸಗಳ ಒತ್ತಡದ ನಡುವೆಯೂ ಈ ದಿನ ಪ್ರಕೃತಿ ನೀಡಿದ ಆಹಾರ ಪದಾರ್ಥಗಳನ್ನು ಗೌರವದಿಂದ ಬಳಸುತ್ತಾರೆ. ಅದೇ ರೀತಿ ಈ ದಿನ ಸಂಜೆ ಕುಟುಂಬದವರೆಲ್ಲರೂ ಸೇರಿ ತೀರಿಕೊಂಡ ತಮ್ಮ ಪೂರ್ವಜರನ್ನು ಸ್ಮರಿಸುತ್ತಾರೆ. ಅವರಿಗೆ ಇಷ್ಟವಾದ ಅಡುಗೆಯನ್ನು ಸಿದ್ಧಪಡಿಸಿ ಅಗೆಲ್ ಬಳಸುವ ಆಚರಣೆಯನ್ನು ಮಾಡಲಾಗುತ್ತದೆ. ಇದು ಕೃತಜ್ಞತೆ ಭಾವನೆಯನ್ನು ಮತ್ತು ಕುಟುಂಬದ ಒಗ್ಗಟ್ಟನ್ನು ಪ್ರದರ್ಶಿಸುವ ಸುಂದರ ಸಂಪ್ರದಾಯವಾಗಿದೆ. ಆಟಿ ಅಮಾವಾಸ್ಯೆ ಕರಾವಳಿ ಜನರ ಪರಿಸರ ಪ್ರೇಮ ಹಾಗೂ ಆರೋಗ್ಯದ ಕಾಳಜಿಯನ್ನು ಜಗತ್ತಿಗೆ ಸಾರುವ ಹಬ್ಬವಾಗಿದೆ. ಆಧುನಿಕ ಯುಗದಲ್ಲಿ ಇಂತಹ ಆಚರಣೆಗಳು ಮೂಢನಂಬಿಕೆಯಂತೆ ಕಂಡರೂ ಇದರ ಹಿಂದೆ ಅಡಗಿರುವ ವೈಜ್ಞಾನಿಕ ಸತ್ಯಗಳು ಮತ್ತು ಪರಿಸರ ಕಾಳಜಿ ಅತ್ಯಂತ ಪ್ರಸ್ತುತವಾಗಿವೆ. ನಮ್ಮ ಹೆಮ್ಮೆಯ ಈ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಾರ್ಯಕ್ರಮವನ್ನು ನಡೆಸಲು ಸಹಕರಿಸಿದವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಮಂಗಳೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ, ತಾಂತ್ರಿಕ ವರ್ಗಕ್ಕೆ, ವಿದ್ಯಾದಾಯಿನಿ CBSE ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಿದ ಪ್ರಾಂಶುಪಾಲರು ಹಾಗೂ ಸಹ ಶಿಕ್ಷಕಿಯರಿಗೆ ಮನದಾಳದ ಕೃತಜ್ಞತೆಗಳು. ಈ ಬಾಲವೃಂದದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹರ್ಷ, ಅಭಿಷೇಕ್, ಯಶಿತ್, ದಿಗಂತ್, ಆಯುಷ್ ಎಸ್ರಾವ್, ಪ್ರಣಮ್ಯ, ಪ್ರಸೀದ, ವೈಷ್ಣವಿ, ಸಾಕ್ಷಿ, ಸಂಪ್ರದ, ಆಶಿ, ಸಾನ್ವಿ, ಕಾರುಣ್ಯ, ದಿವಿಷಾ, ಅದಿತಿ, ತ್ರಿಷಾ,
ಗ್ರೀಷ್ಮ, ರಿತ್ವಿಕಾ, ದೀಪಿಕಾ ಹಾಗೂ ಇಶಾನ್ವಿ. ಇದುವರೆಗೆ ವಿದ್ಯಾದಾಯಿನಿ CBSE ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.